ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ವುಮನ್. ಇವತ್ತು ನಾನು ದೇವ್ರ ನೈವೇದ್ಯಕ್ಕೆ ಯೂಶ್ವಲಿ ರವೆ ಮತ್ತು ಬೆಲ್ಲ ಕಂಪಲ್ಸರಿ ಅಂತ ಹೇಳ್ತಾರಲ್ಲ ನೈವೇದ್ಯಕ್ಕೆ ಇಡಬೇಕಾದ್ರೆ. ಸೊ ನಾನು ರವೆ ಮತ್ತು ಕಡಲೆಬೇಳೆ ಎರಡು ಮಿಕ್ಸ್ ಮಾಡಿ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ನಾನಿಲ್ಲಿ ಫಸ್ಟ್ ಡ್ರೈ ಫ್ರೂಟ್ಸ್ನ ಹುರ್ಕೋತಿದ್ದೀನಿ. ಬಾದಾಮಿ ಗೋಡಂಬಿ ಎರಡೂ ತುಪ್ಪದಲ್ಲಿ ಒಂದು 2 to 3 ಸ್ಪೂನ್ಸ್ ತುಪ್ಪ ಹಾಕಿ ಅದರಲ್ಲಿ ಹುರ್ಕೋತಿದ್ದೀನಿ. ಒನ್ಸ್ ಇದೊಂದು ಚೂರು ಕಲರ್ ಚೇಂಜ್ ಆಗಾದ್ಮೇಲೆ ಇದರಲ್ಲಿನೇ ನಾನು ಒಂದು ಸ್ವಲ್ಪ ದ್ರಾಕ್ಷಿನೂ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ತಗೋತೀನಿ ಸೈಡ್ಗೆ. ಈಗ ಅದೇ ತುಪ್ಪದಲ್ಲಿ ನಾನು 1 ಕಪ್ಪಷ್ಟು ಅಂದರೆ ಅರೌಂಡ್ ಒಂದು 1/4 kg ರವೆನ ಹುರ್ಕೋತಿದ್ದೀನಿ. 1 ಕಪ್ ರವೆಗೆ 1/4 ಕಪ್ಪಷ್ಟು ಕಡಲೆಬೇಳೆ ಮತ್ತು 1/4 kg ಜಾಸ್ತಿ 1/2 kg ಕಮ್ಮಿ ಬೆಲ್ಲ ಹಾಕಬೇಕಾಗತ್ತೆ. ಸೊ ನಾನು ಒನ್ಸ್ ರವೆ ಹುರ್ಕೊಂಡಾದ್ಮೇಲೆ ಅದು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು, ಇಲ್ಲಾಂದರೆ ಸೀದೋಗುತ್ತೆ ಒಂದು ಸೈಡೆ. ಸಿಮ್ಮಲ್ಲಿ ಇಟ್ಕೊಂಡು ರವೆ ಹುರ್ಕೊಂಡಾದ್ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಒಂದು ಅರ್ಧ ಪಾತ್ರೆ ನೀರಿಟ್ಟು ಅದರಲ್ಲಿ ನಾನು ಹೇಳೋದಲ್ಲ 1/4 ಕಪ್ಪಷ್ಟು ಕಡಲೆಬೇಳೆ ಅಂತ. ಆ 1/4 ಕಪ್ಪಷ್ಟು ಕಡಲೆಬೇಳೆನ ನಾನು ನೀರಲ್ಲಿ ಹಾಕಿ ಬೇಯಿಸ್ಕೊತೀನಿ ಫಸ್ಟು. ಕಡಲೆಬೇಳೆ ಆಲ್ಮೋಸ್ಟ್ ಬೆಂದಿದೆ ಅಂದಾಗ ನಾನು ಬೆಲ್ಲನ ಆಲ್ರೆಡಿ ಇಲ್ಲಿ ನೀರಲ್ಲಿ ಹಾಕಿ ಕರಗಿಸಿ ಇಟ್ಕೊಂಡಿರೋಂಥ ಬೆಲ್ಲನ ಇದರಲ್ಲಿ ಹಾಕ್ಕೊಂಬಿಡ್ತೀನಿ, ಫಿಲ್ಟರ್ ಮಾಡ್ಕೊಂಬಿಡ್ತೀನಿ. ಹಾಗೆ ಡೈರೆಕ್ಟಾಗಿ ಹಾಕಿದ್ವಿ ಅಂತಂದರೆ ಬೆಲ್ಲ ಫುಲ್ ಕಂಪ್ಲೀಟಾಗಿ ಕರಗಲ್ಲ, ಅಲ್ಲಲ್ಲಿ ಬೆಲ್ಲದ ಉಂಡೆ ಹಂಗಂಗೆ ಸಿಗುತ್ತೆ. ಇಲ್ಲ ಅಂತಂದರೆ ಅದರಲ್ಲಿ ಮಣ್ಣು ಏನಾದರೂ ಇತ್ತು ಅಂದರೂ ಅದು ಹಾಗೆ ಪಾಯಸದಲ್ಲಿ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಈ ಥರ ಸೋದಿಸ್ಕೊಂಡ್ರೆ ನಮಗೆ ನೋಡಿ ಅದರಲ್ಲಿ ಬೆಲ್ಲದಲ್ಲಿ ಇದ್ದಂಥ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಏನಿದೆ ಅದೆಲ್ಲನೂ ಇದರಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ನೀಟಾಗಿರುತ್ತೆ. ಬೆಲ್ಲ ಕರಗಿಸ್ಕೊಂಡು ಇಲ್ಲಿ ಸೋದಿಸ್ಕೊಂಡಿದ್ದೀನಿ. ಆ್ಯಂಡ್ ಇದಾದಮೇಲೆ ಅದೇ ನಾನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ದನಲ್ಲ ಆ ಡ್ರೈ ಫ್ರೂಟ್ಸ್ನೆಲ್ಲನೂ ಈ ನೀರಲ್ಲಿ ಹಾಕ್ಬಿಡ್ತಿದ್ದೀನಿ. ಹಾಕಿ ಒನ್ಸ್ ಇದು ಚೆನ್ನಾಗಿ ಕುದಿಯೋಕ್ಕೆ ಶುರು ಆದಮೇಲೆ ರವೆ ಹಾಕ್ಕೋಬೇಕಾಗುತ್ತೆ. ರವೆನ ಸ್ವಲ್ಪನೇ ಹಾಕೋತಾ ಇರಬೇಕು, ಇಲ್ಲಾಂದರೆ ಒಂದೇ ಸಲ ಹಾಕಿದ್ದೀವಿ ಅಂದರೆ ಅದು ಲಮ್ಸ್ ಫಾರ್ಮ್ ಆಗುತ್ತೆ. ಸೊ ಒಂದು ಚೂರೇ ಹಾಕ್ಕೊಂಡು ಲಮ್ಸ್ ಫಾರ್ಮ್ ಆಗ್ದಂಗೆ ಹಾಕೋತಿದ್ದೀನಿ. ಆ್ಯಂಡ್ ಇದನ್ನು ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು, ರವೆ ಫುಲ್ ಬೆಂದು ಗಟ್ಟಿ ಆಗುತ್ತೆ. ನಾನಿಲ್ಲಿ ತುಂಬ ತೆಳ್ಳಗೆ ಮಾಡ್ತಾ ಇಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗೇ ಮಾಡ್ತಿದ್ದೀನಿ. ನಿಮ್ಗೆ ಇನ್ನೂ ತೆಳ್ಳಗೆ ಬೇಕು ಅಂತಂದರೆ ನೀರು ಇನ್ನೂ ಸ್ವಲ್ಪ ಜಾಸ್ತಿ ಇಟ್ಕೋಬೇಕಾಗುತ್ತೆ ಅಷ್ಟೇ. ನೋಡಿ 2 ಮಿನಿಟ್ಸಲ್ಲಿನೇ ಇಷ್ಟು ಗಟ್ಟಿಯಾಗಿದೆ. ಆ್ಯಂಡ್ ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ಟವ್ ಆಫ್ ಮಾಡಿ ಆದಮೇಲೆ ಒಂದು ಫುಲ್ ತೆಂಗಿನಕಾಯಿನ ಈ ಥರ ತುರಿದು ಇಟ್ಕೊಂಡಿದ್ದೀನಿ. ಆ ತೆಂಗಿನಕಾಯಿನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತೀನಿ. ಒನ್ಸ್ ಇದನ್ನು ಮಿಕ್ಸ್ ಮಾಡಿದ್ರೆ ನಮ್ಮ ಪಾಯಸ ಎಲ್ಲ ನೀಟಾಗಿ ರೆಡಿ. ಬಟ್ ಎಲ್ಲ ಕಂಪ್ಲೀಟಾಗಿ ಫುಲ್ ಎಲ್ಲ ಕಡೆ ಮಿಕ್ಸ್ ಮಾಡಬೇಕಷ್ಟೆ. ಮಿಕ್ಸ್ ಮಾಡಿದ ತಕ್ಷಣ ನಮ್ಮ ಪಾಯಸ ಅಂತೂ ರೆಡಿಯಾಗಿದೆ. ಆ್ಯಂಡ್ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಯೂಶ್ವಲಿ ನೈವೇದ್ಯಕ್ಕೆ ಈ ಥರ ಇಲ್ಲ ಅಂದರೆ ಇನ್ನೂ ಒಂದೆರಡು ರೆಸಿಪೀಸ್ ಪೋಸ್ಟ್ ಮಾಡ್ತೀನಿ ನೈವೇದ್ಯಕ್ಕೆ ಯೂಸ್ ಆಗೋಂಥದ್ದು, ಅವನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಹೆಲ್ಪ್ ಆದರೆ ನನ್ನ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಮ್ಮ ಪಾಯಸ ಅಂತೂ ರೆಡಿ. ನೈವೇದ್ಯಕ್ಕೆ 1 ಕಪ್ ತೆಗೆದಿಟ್ಟು ಸರ್ವ್ ಮಾಡಿಬಿಡ್ತೀನಿ ನಾನು ಎಲ್ಲರಿಗೂ. ನೋಡಿ ಪಾಯಸ ರೆಡಿ, ಇಲ್ಲಿ ಕಾಣ್ತಿದೆ. ಡ್ರೈ ಫ್ರೂಟ್ಸ್ ಅಷ್ಟೇ, ಎಷ್ಟು ಡ್ರೈ ಫ್ರೂಟ್ಸ್ ಇದೆಯೋ ಅದಷ್ಟೇ ನಾನು ಕಡಲೆಬೇಳೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ಬಾಯ್.